ಮಳೆಗೆ ಬೆಳಗಾವಿ ಬೆಚ್ಚಿ ಬಿದ್ದಿದೆ. ಮಳೆ ಅಬ್ಬರಕ್ಕೆ ಮಾರ್ಕಂಡೇಯ ನದಿ ಬೋರ್ಗರಿತಾ ಇದೆ. ಕಂಗ್ರಾಳಿ ಗ್ರಾಮ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ರೈತರು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಕಬ್ಬು, ಮೆಕ್ಕೆಜೋಳ, ಗೋವಿನ ಜೋಳ, ಮೆಣಸಿನಕಾಯಿ, ಭತ್ತ ಎಲ್ಲವೂ ಕೂಡ ಕೊಳೆತು ಹೋಗಿದೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಮಾರ್ಕಂಡ ನದಿಯ ಅಬ್ಬರಕ್ಕೆ ನದಿ ತಟದಲ್ಲಿರುವಂತಹ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿವೆ. ಸದ್ಯ ನಾಡಿರುವಂತಹ ಸ್ಥಳ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಅನ್ನೋ ಒಂದು ಗ್ರಾಮದ ಹೊರದಲ್ಲಿ ಇರುವಂತದ್ದು. ಜಮೀನಿನಲ್ಲಿದ್ದೇನೆ. ಮೆಣಸಿನಕಾಯಿ ಏನು ಬೆಳೆದಂತಹ ಗದ್ದೆಯಲ್ಲಿ ಇರುವಂತದ್ದು ಸಂಪೂರ್ಣವಾಗಿ ಕಳೆದ 15 ದಿನಗಳಿಂದ ಇದೇ ಜಾಗದಲ್ಲಿ ಏನು ನೀರು ಜಲಾವೃತ ಆಗಿತ್ತು. ಹಾಗಾಗಿ ಎಲ್ಲ ಬೆಳೆ ಕೂಡ ಈಗ ಕೊಳೆತು ಹೋಗಿರುವಂತದ್ದು, ಬೆಳೆ ಹಾನಿ ಆಗಿರುವಂತದ್ದು. ಈ ಒಂದು ಭಾಗದಲ್ಲಿ ಭತ್ತ, ಕಬ್ಬು ಮತ್ತು ಏನು ವಿವಿಧ ತಳಿಯ ಏನು ಭತ್ತವನ್ನ ಬೆಳೀತಾರೆ. ಅದರಲ್ಲಿ ಪ್ರಮುಖವಾಗಿ ತರಕಾರಿ ಬೆಳೆಯನ್ನ ಕೂಡ ಈ ಒಂದು ಭಾಗದಲ್ಲಿ ಬೆಳೆಯಲಾಗುತ್ತೆ. ಆದರೆ ಪ್ರತಿ ವರ್ಷ ಕೂಡ ರೈತರು ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾರೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಈ ನದಿಯನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಿರುವಂತದ್ದು. ಆದರೆ ಹೂಳೆತ್ತಿಲ್ಲ. ಹಾಗಾಗಿ ನದಿ ತರಕಾರಿ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾನಿಯಾಗಿ ರೈತರು ಏನು ಸಂಕಷ್ಟಕ್ಕೆ ಸಿಲುಕುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ನಮಗೆ ಬೆಳೆ ಸಮೀಕ್ಷೆಯನ್ನ ನಡೆಸಿ ಸರ್ಕಾರ ಸೂಕ್ತವಾದಂತಹ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಳೆಗೆ ಬೆಳಗಾವಿ ಬೆಚ್ಚಿ ಬಿದ್ದಿದೆ. ಮಳೆ ಅಬ್ಬರಕ್ಕೆ ಮಾರ್ಕಂಡೇಯ ನದಿ ಬೋರ್ಗರಿತಾ ಇದೆ. ಕಂಗ್ರಾಳಿ ಗ್ರಾಮ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ರೈತರು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಕಬ್ಬು, ಮೆಕ್ಕೆಜೋಳ, ಗೋವಿನ ಜೋಳ, ಮೆಣಸಿನಕಾಯಿ, ಭತ್ತ ಎಲ್ಲವೂ ಕೂಡ ಕೊಳೆತು ಹೋಗಿದೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಮಾರ್ಕಂಡ ನದಿಯ ಅಬ್ಬರಕ್ಕೆ ನದಿ ತಟದಲ್ಲಿರುವಂತಹ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿವೆ. ಸದ್ಯ ನಾಡಿರುವಂತಹ ಸ್ಥಳ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಅನ್ನೋ ಒಂದು ಗ್ರಾಮದ ಹೊರದಲ್ಲಿ ಇರುವಂತದ್ದು. ಜಮೀನಿನಲ್ಲಿದ್ದೇನೆ. ಮೆಣಸಿನಕಾಯಿ ಏನು ಬೆಳೆದಂತಹ ಗದ್ದೆಯಲ್ಲಿ ಇರುವಂತದ್ದು ಸಂಪೂರ್ಣವಾಗಿ ಕಳೆದ 15 ದಿನಗಳಿಂದ ಇದೇ ಜಾಗದಲ್ಲಿ ಏನು ನೀರು ಜಲಾವೃತ ಆಗಿತ್ತು. ಹಾಗಾಗಿ ಎಲ್ಲ ಬೆಳೆ ಕೂಡ ಈಗ ಕೊಳೆತು ಹೋಗಿರುವಂತದ್ದು, ಬೆಳೆ ಹಾನಿ ಆಗಿರುವಂತದ್ದು. ಈ ಒಂದು ಭಾಗದಲ್ಲಿ ಭತ್ತ, ಕಬ್ಬು ಮತ್ತು ಏನು ವಿವಿಧ ತಳಿಯ ಏನು ಭತ್ತವನ್ನ ಬೆಳೀತಾರೆ. ಅದರಲ್ಲಿ ಪ್ರಮುಖವಾಗಿ ತರಕಾರಿ ಬೆಳೆಯನ್ನ ಕೂಡ ಈ ಒಂದು ಭಾಗದಲ್ಲಿ ಬೆಳೆಯಲಾಗುತ್ತೆ. ಆದರೆ ಪ್ರತಿ ವರ್ಷ ಕೂಡ ರೈತರು ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾರೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಈ ನದಿಯನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಿರುವಂತದ್ದು. ಆದರೆ ಹೂಳೆತ್ತಿಲ್ಲ. ಹಾಗಾಗಿ ನದಿ ತರಕಾರಿ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾನಿಯಾಗಿ ರೈತರು ಏನು ಸಂಕಷ್ಟಕ್ಕೆ ಸಿಲುಕುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ನಮಗೆ ಬೆಳೆ ಸಮೀಕ್ಷೆಯನ್ನ ನಡೆಸಿ ಸರ್ಕಾರ ಸೂಕ್ತವಾದಂತಹ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಳೆಗೆ ಬೆಳಗಾವಿ ಬೆಚ್ಚಿ ಬಿದ್ದಿದೆ. ಮಳೆ ಅಬ್ಬರಕ್ಕೆ ಮಾರ್ಕಂಡೇಯ ನದಿ ಬೋರ್ಗರಿತಾ ಇದೆ. ಕಂಗ್ರಾಳಿ ಗ್ರಾಮ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ರೈತರು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಕಬ್ಬು, ಮೆಕ್ಕೆಜೋಳ, ಗೋವಿನ ಜೋಳ, ಮೆಣಸಿನಕಾಯಿ, ಭತ್ತ ಎಲ್ಲವೂ ಕೂಡ ಕೊಳೆತು ಹೋಗಿದೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಮಾರ್ಕಂಡ ನದಿಯ ಅಬ್ಬರಕ್ಕೆ ನದಿ ತಟದಲ್ಲಿರುವಂತಹ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿವೆ. ಸದ್ಯ ನಾಡಿರುವಂತಹ ಸ್ಥಳ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಅನ್ನೋ ಒಂದು ಗ್ರಾಮದ ಹೊರದಲ್ಲಿ ಇರುವಂತದ್ದು. ಜಮೀನಿನಲ್ಲಿದ್ದೇನೆ. ಮೆಣಸಿನಕಾಯಿ ಏನು ಬೆಳೆದಂತಹ ಗದ್ದೆಯಲ್ಲಿ ಇರುವಂತದ್ದು ಸಂಪೂರ್ಣವಾಗಿ ಕಳೆದ 15 ದಿನಗಳಿಂದ ಇದೇ ಜಾಗದಲ್ಲಿ ಏನು ನೀರು ಜಲಾವೃತ ಆಗಿತ್ತು. ಹಾಗಾಗಿ ಎಲ್ಲ ಬೆಳೆ ಕೂಡ ಈಗ ಕೊಳೆತು ಹೋಗಿರುವಂತದ್ದು, ಬೆಳೆ ಹಾನಿ ಆಗಿರುವಂತದ್ದು. ಈ ಒಂದು ಭಾಗದಲ್ಲಿ ಭತ್ತ, ಕಬ್ಬು ಮತ್ತು ಏನು ವಿವಿಧ ತಳಿಯ ಏನು ಭತ್ತವನ್ನ ಬೆಳೀತಾರೆ. ಅದರಲ್ಲಿ ಪ್ರಮುಖವಾಗಿ ತರಕಾರಿ ಬೆಳೆಯನ್ನ ಕೂಡ ಈ ಒಂದು ಭಾಗದಲ್ಲಿ ಬೆಳೆಯಲಾಗುತ್ತೆ. ಆದರೆ ಪ್ರತಿ ವರ್ಷ ಕೂಡ ರೈತರು ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾರೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಈ ನದಿಯನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಿರುವಂತದ್ದು. ಆದರೆ ಹೂಳೆತ್ತಿಲ್ಲ. ಹಾಗಾಗಿ ನದಿ ತರಕಾರಿ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾನಿಯಾಗಿ ರೈತರು ಏನು ಸಂಕಷ್ಟಕ್ಕೆ ಸಿಲುಕುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ನಮಗೆ ಬೆಳೆ ಸಮೀಕ್ಷೆಯನ್ನ ನಡೆಸಿ ಸರ್ಕಾರ ಸೂಕ್ತವಾದಂತಹ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಳೆಗೆ ಬೆಳಗಾವಿ ಬೆಚ್ಚಿ ಬಿದ್ದಿದೆ. ಮಳೆ ಅಬ್ಬರಕ್ಕೆ ಮಾರ್ಕಂಡೇಯ ನದಿ ಬೋರ್ಗರಿತಾ ಇದೆ. ಕಂಗ್ರಾಳಿ ಗ್ರಾಮ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ರೈತರು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಕಬ್ಬು, ಮೆಕ್ಕೆಜೋಳ, ಗೋವಿನ ಜೋಳ, ಮೆಣಸಿನಕಾಯಿ, ಭತ್ತ
ಎಲ್ಲವೂ ಕೂಡ ಕೊಳೆತು ಹೋಗಿದೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಮಾರ್ಕಂಡ ನದಿಯ ಅಬ್ಬರಕ್ಕೆ ನದಿ ತಟದಲ್ಲಿರುವಂತಹ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿವೆ. ಸದ್ಯ ನಾಡಿರುವಂತಹ ಸ್ಥಳ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಅನ್ನೋ ಒಂದು ಗ್ರಾಮದ ಹೊರದಲ್ಲಿ ಇರುವಂತದ್ದು. ಜಮೀನಿನಲ್ಲಿದ್ದೇನೆ. ಮೆಣಸಿನಕಾಯಿ ಏನು ಬೆಳೆದಂತಹ ಗದ್ದೆಯಲ್ಲಿ ಇರುವಂತದ್ದು. ಸಂಪೂರ್ಣವಾಗಿ ಕಳೆದ 15 ದಿನಗಳಿಂದ ಇದೇ ಜಾಗದಲ್ಲಿ ಏನು ನೀರು ಜಲಾವೃತ ಆಗಿತ್ತು. ಹಾಗಾಗಿ ಎಲ್ಲ ಬೆಳೆ ಕೂಡ ಈಗ ಕೊಳೆತು ಹೋಗಿರುವಂತದ್ದು, ಬೆಳೆ ಹಾನಿ ಆಗಿರುವಂತದ್ದು. ಈ ಒಂದು ಭಾಗದಲ್ಲಿ ಭತ್ತ, ಕಬ್ಬು ಮತ್ತು ಏನು ವಿವಿಧ ತಳಿಯ ಏನು ಭತ್ತವನ್ನ ಬೆಳೀತಾರೆ. ಅದರಲ್ಲಿ ಪ್ರಮುಖವಾಗಿ ತರಕಾರಿ ಬೆಳೆಯನ್ನ ಕೂಡ ಈ ಒಂದು ಭಾಗದಲ್ಲಿ ಬೆಳೆಯಲಾಗುತ್ತೆ. ಆದರೆ ಪ್ರತಿ ವರ್ಷ ಕೂಡ ರೈತರು ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾರೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಈ ನದಿಯನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಿರುವಂತದ್ದು. ಆದ್ರೆ ಹೂಳೆತ್ತಿಲ್ಲ. ಹಾಗಾಗಿ ನದಿ ತರಕಾರಿ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾನಿಯಾಗಿ ರೈತರು ಏನು ಸಂಕಷ್ಟಕ್ಕೆ ಸಿಲುಕುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ನಮಗೆ ಬೆಳೆ ಸಮೀಕ್ಷೆಯನ್ನು ನಡೆಸಿ ಸರ್ಕಾರ ಸೂಕ್ತವಾದಂತಹ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಳೆಗೆ ಬೆಳಗಾವಿ ಬೆಚ್ಚಿ ಬಿದ್ದಿದೆ. ಮಳೆ ಅಬ್ಬರಕ್ಕೆ ಮಾರ್ಕಂಡೇಯ ನದಿ ಬೋರ್ಗರಿತಾ ಇದೆ. ಕಂಗ್ರಾಳಿ ಗ್ರಾಮ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ರೈತರು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಕಬ್ಬು, ಮೆಕ್ಕೆಜೋಳ, ಗೋವಿನ ಜೋಳ, ಮೆಣಸಿನಕಾಯಿ, ಭತ್ತ ಎಲ್ಲವೂ ಕೂಡ ಕೊಳೆತು ಹೋಗಿದೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಮಾರ್ಕಂಡ ನದಿಯ ಅಬ್ಬರಕ್ಕೆ ನದಿ ತಟದಲ್ಲಿರುವಂತಹ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿವೆ. ಸದ್ಯ ನಾಡಿರುವಂತಹ ಸ್ಥಳ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಅನ್ನೋ ಒಂದು ಗ್ರಾಮದ ಹೊರದಲ್ಲಿ ಇರುವಂತದ್ದು. ಜಮೀನಿನಲ್ಲಿದ್ದೇನೆ. ಮೆಣಸಿನಕಾಯಿ ಏನು ಬೆಳೆದಂತಹ ಗದ್ದೆಯಲ್ಲಿ ಇರುವಂತದ್ದು. ಸಂಪೂರ್ಣವಾಗಿ ಕಳೆದ 15 ದಿನಗಳಿಂದ ಇದೇ ಜಾಗದಲ್ಲಿ ಏನು ನೀರು ಜಲಾವೃತ ಆಗಿತ್ತು. ಹಾಗಾಗಿ ಎಲ್ಲ ಬೆಳೆ ಕೂಡ ಈಗ ಕೊಳೆತು ಹೋಗಿರುವಂತದ್ದು, ಬೆಳೆ ಹಾನಿ ಆಗಿರುವಂತದ್ದು. ಈ ಒಂದು ಭಾಗದಲ್ಲಿ ಭತ್ತ, ಕಬ್ಬು ಮತ್ತು ಏನು ವಿವಿಧ ತಳಿಯ ಏನು ಭತ್ತವನ್ನ ಬೆಳೀತಾರೆ. ಅದರಲ್ಲಿ ಪ್ರಮುಖವಾಗಿ ತರಕಾರಿ ಬೆಳೆಯನ್ನ ಕೂಡ ಈ ಒಂದು ಭಾಗದಲ್ಲಿ ಬೆಳೆಯಲಾಗುತ್ತೆ. ಆದರೆ ಪ್ರತಿ ವರ್ಷ ಕೂಡ ರೈತರು ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾರೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಈ ನದಿಯನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಿರುವಂತದ್ದು. ಆದ್ರೆ ಹೂಳೆತ್ತಿಲ್ಲ. ಹಾಗಾಗಿ ನದಿ ತರಕಾರಿ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾನಿಯಾಗಿ ರೈತರು ಏನು ಸಂಕಷ್ಟಕ್ಕೆ ಸಿಲುಕುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ನಮಗೆ ಬೆಳೆ ಸಮೀಕ್ಷೆಯನ್ನು ನಡೆಸಿ ಸರ್ಕಾರ ಸೂಕ್ತವಾದಂತಹ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಳೆಗೆ ಬೆಳಗಾವಿ ಬೆಚ್ಚಿ ಬಿದ್ದಿದೆ. ಮಳೆ ಅಬ್ಬರಕ್ಕೆ ಮಾರ್ಕಂಡೇಯ ನದಿ ಬೋರ್ಗರಿತಾ ಇದೆ. ಕಂಗ್ರಾಳಿ ಗ್ರಾಮ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ರೈತರು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಕಬ್ಬು, ಮೆಕ್ಕೆಜೋಳ, ಗೋವಿನ ಜೋಳ, ಮೆಣಸಿನಕಾಯಿ, ಭತ್ತ ಎಲ್ಲವೂ ಕೂಡ ಕೊಳೆತು ಹೋಗಿದೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಮಾರ್ಕಂಡ ನದಿಯ ಅಬ್ಬರಕ್ಕೆ ನದಿ ತಟದಲ್ಲಿರುವಂತಹ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿವೆ. ಸದ್ಯ ನಾಡಿರುವಂತಹ ಸ್ಥಳ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಅನ್ನೋ ಒಂದು ಗ್ರಾಮದ ಹೊರದಲ್ಲಿ ಇರುವಂತದ್ದು. ಜಮೀನಿನಲ್ಲಿದ್ದೇನೆ. ಮೆಣಸಿನಕಾಯಿ ಏನು ಬೆಳೆದಂತಹ ಗದ್ದೆಯಲ್ಲಿ ಇರುವಂತದ್ದು. ಸಂಪೂರ್ಣವಾಗಿ ಕಳೆದ 15 ದಿನಗಳಿಂದ ಇದೇ ಜಾಗದಲ್ಲಿ ಏನು ನೀರು ಜಲಾವೃತ ಆಗಿತ್ತು. ಹಾಗಾಗಿ ಎಲ್ಲ ಬೆಳೆ ಕೂಡ ಈಗ ಕೊಳೆತು ಹೋಗಿರುವಂತದ್ದು, ಬೆಳೆ ಹಾನಿ ಆಗಿರುವಂತದ್ದು. ಈ ಒಂದು ಭಾಗದಲ್ಲಿ ಭತ್ತ, ಕಬ್ಬು ಮತ್ತು ಏನು ವಿವಿಧ ತಳಿಯ ಏನು ಭತ್ತವನ್ನ ಬೆಳೀತಾರೆ. ಅದರಲ್ಲಿ ಪ್ರಮುಖವಾಗಿ ತರಕಾರಿ ಬೆಳೆಯನ್ನ ಕೂಡ ಈ ಒಂದು ಭಾಗದಲ್ಲಿ ಬೆಳೆಯಲಾಗುತ್ತೆ. ಆದರೆ ಪ್ರತಿ ವರ್ಷ ಕೂಡ ರೈತರು ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾರೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಈ ನದಿಯನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಿರುವಂತದ್ದು. ಆದ್ರೆ ಹೂಳೆತ್ತಿಲ್ಲ. ಹಾಗಾಗಿ ನದಿ ತರಕಾರಿ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾನಿಯಾಗಿ ರೈತರು ಏನು ಸಂಕಷ್ಟಕ್ಕೆ ಸಿಲುಕುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ನಮಗೆ ಬೆಳೆ ಸಮೀಕ್ಷೆಯನ್ನು ನಡೆಸಿ ಸರ್ಕಾರ ಸೂಕ್ತವಾದಂತಹ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು.